ತಮಿಳುನಾಡಿನಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಬೆಂಬಲ ವಿಷಯದಲ್ಲಿ ಎಐಎಡಿಎಂಕೆ ಅಲ್ಲೇ ಬಿರುಕು ಮೂಡಿದೆ. ವಿಜಯ್ಗೆ ಎಐಎಡಿಎಂಕೆ 2/3 ಅಷ್ಟು ಶಾಸಕರು ಬೆಂಬಲವನ್ನ ಕೊಡ್ಲಿದ್ದಾರೆ ಅಂತ. 2/3 ಅಷ್ಟು ಶಾಸಕರು ಬೆಂಬಲ ಕೊಟ್ಟಿದ್ದೆ ಆದ್ರೆ ಅಲ್ಲಿ ಯಾವುದೇ ರೀತಿಯಾಗಿ ಪಕ್ಷ ವಿರೋಧಿ ಚಟುವಟಿಕೆ ಬರಲ್ಲ, ಪಕ್ಷಾಂತರ ನಿಷೇಧ ಕಾಯ್ದೆ ಬರಲ್ಲ, ಅವ್ರನ್ನ ಹೇಳೋರು ಇಲ್ಲ ಕೇಳೋರು ಇಲ್ಲ, ಹಂಗಾಗುತ್ತೆ. 2/3 ಅಷ್ಟು ಶಾಸಕರ ಬೆಂಬಲ ಸಿಕ್ಕಿದ್ದೆ ಆದ್ರೆ ಅವರ ನಿರ್ಧಾರನೆ ಅಂತಿಮ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ ಮೊನ್ನೆ ಅಷ್ಟೇ ರಾಜ್ಯಸಭೆಯಲ್ಲಿ ಇರುವಂತ 9 ಆಪ್ನ ಸಂಸದರ ಪೈಕಿ 7 ಜನ ಸೀದಾ ಬಿಜೆಪಿಗೆ ಹೋಗಿ ಜಾಯ್ನ್ ಆದ್ರು. ಅವ್ರನ್ನ ಯಾರು ಕೇಳಂಗಿಲ್ಲ, ಯಾವ ಕಾಯ್ದೆನೂ ಅಪ್ಲೈ ಆಗಲ್ಲ. 2/3 ಅಷ್ಟು ಸಂಸದರು ಹೋದಂತ ಹಿನ್ನೆಲೆಯಲ್ಲಿ ಪಳನಿಸ್ವಾಮಿಯನ್ನ ಬಿಟ್ಟು ಸಭೆ ಮಾಡಿರುವಂತದ್ದು ಶಾಸಕರು. ಪಳನಿಸ್ವಾಮಿ ಎಐಎಡಿಎಂಕೆ ಪ್ರಮುಖ ಅವರೇ. ಈಗ 35ಕ್ಕೂ ಅಧಿಕ ಶಾಸಕರು ವಿಜಯ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಈಗಾಗಲೇ ಬೆಂಬಲವನ್ನ ಘೋಷಿಸಿರುವಂತದ್ದು ಕಾಂಗ್ರೆಸ್. ಡಿಎಂಕೆ ಮೈತ್ರಿಗೆ ಬಾಯೇಳಿ, ಟಿವಿಕೆ ಮೈತ್ರಿಗೆ ಕಾಂಗ್ರೆಸ್ ಜೈ ಅಂದಿದೆ. ಗೆದ್ದೆತ್ತಿನ ಬಾಲ ಹಿಡಿದಿರುವಂತದ್ದು ಕಾಂಗ್ರೆಸ್ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಡಪಕ್ಷಗಳ ಬೆಂಬಲವನ್ನ ಕೋರಿರುವಂತದ್ದು ವಿಜಯ್. ಸಿಪಿಎಂ, ಸಿಪಿಐಎಂ, ಪಿಎಂಕೆ ವಿಜಯ್ ಪಕ್ಷದತ್ತ ಹೋಗ್ತಾ ಇದ್ದಾರೆ, ವಾಲ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಇವರೆಲ್ಲರೂ ಹೋದ್ರೆ ಅಟ್ಲೀಸ್ಟ್ ಒಂದೊಂದಾದ್ರು ಮಿನಿಸ್ಟ್ರಿಗಿರಿ ಸಿಗುತ್ತೆ, ಅಭಿವೃದ್ಧಿಯನ್ನ ಮಾಡ್ಕೊಳ್ಬಹುದು, ಸರ್ಕಾರ ಇರುತ್ತೆ ಅನ್ನುವಂತ ಲೆಕ್ಕಾಚಾರ ಇದೆ. ನಾಳೆ ಚೆನ್ನೈನಲ್ಲಿ ಜನನಾಯಕನ್ ಪ್ರಮಾಣ ವಚನ ಸ್ವೀಕಾರ ಇದೆ. ನೆಹರು ಸ್ಟೇಡಿಯಂನಲ್ಲಿ ಅದ್ದೂರಿ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. 22ನೇ ಮುಖ್ಯಮಂತ್ರಿಯಾಗಿ ನಾಳೆ ದಳಪತಿ ಪದಗ್ರಹಣವನ್ನ ಮಾಡಲಿರುವಂತದ್ದು. 22ನೇ ತಮಿಳುನಾಡಿನ ಮುಖ್ಯಮಂತ್ರಿ ಆಗಲಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿ. ಟಿವಿಕೆಗಾಗಿ ಎಐಎಡಿಎಂಕೆ ಇಬ್ಬಾಗ ಆಗುತ್ತಾ ಅಂತ. ಜಯಲಲಿತಾ ಪಕ್ಷ ಅವನತಿಯತ್ತ ಸಾಗುತ್ತಾ? ಗಾಲಡಿ 2016 ಜಯಲಲಿತಾ ತೀರ್ಕೊಂಡ ಬಳಿಕ ಆ ಪಕ್ಷದ ಪರಿಸ್ಥಿತಿ ಅಂತೂ ಅಲ್ಲೋಲ ಕಲ್ಲೋಲ, ಹೀನಾಯ ಪರಿಸ್ಥಿತಿಗೆ ಹೋಗ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಅವರವರ ಭವಿಷ್ಯವನ್ನ ಹುಡ್ಕೊಳ್ತಾ ಇದ್ದಾರೆ ಶಾಸಕರು. ಒಬ್ಬ ಗಟ್ಟಿ ನಾಯಕತ್ವ ಬೇಕಲ್ಲ. ಸೊ ಹೀಗಾಗಿ ಟಿವಿಕೆಗೆ ಹೋಗ್ಬಿಡೋಣ ಅಂತ. ಪಳನಿಸ್ವಾಮಿ ನಾಯಕತ್ವವೇ ಡೋಲಾಯಮಾನ ಆಗಿದೆ. ಅವ್ರದೇನಂತ ಗಟ್ಟಿ ನಾಯಕತ್ವ ಇಲ್ಲ ಪಳನಿಸ್ವಾಮಿದು. ಮುಖ್ಯಮಂತ್ರಿ ಆಗಿದ್ ಬಿಟ್ರೆ ತನ್ನ ಚಾರ್ಮನ್ನ, ಚರಿಷ್ಮವನ್ನ ಅಲ್ಲಿ ಮೂಡಿಸಿಲ್ಲ. 2/3 ಶಾಸಕರು ಒಟ್ಟಿಗೆ ಹೋದ್ರೆ ಕ್ರಮ ಸಾಧ್ಯ ಇಲ್ಲ. ನಾನು ನಿನ್ನೆ ಎಲ್ಲ ಹೇಳ್ತಾ ಇದ್ದೆ. ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ 2021ರಿಂದ ಡಿಎಂಕೆ ಅಧಿಕಾರದಲ್ಲಿತ್ತು. ಅದಾದ್ಮೇಲೆ ಟಿವಿಕೆ ಈಗ ಅಧಿಕಾರಕ್ಕೆ ಬಂದೇ ಬರುತ್ತೆ. ಇನ್ನು 5 ವರ್ಷ ಹೋದ್ರೆ ವಾಟ್ ನೆಕ್ಸ್ಟ್? ಅವರಿಗೆ ನೆಕ್ಸ್ಟ್ ಇರುತ್ತಾ ಇಲ್ವಾ ನಮ್ಮ ಪಕ್ಷ, ನಾವು ಗೆಲ್ತೀವೋ ಇಲ್ವೋ ಅನ್ನುವಂತ ಭಯ ಅವ್ರಿಗೆ ಶುರುವಾಗಿದೆ. ಬೆಳಗಿನೂ ಕೂಡ ಇದನ್ನೇ ಹೇಳ್ತಾ ಇದ್ದೆ ನಾನು. ಪ್ರಮುಖವಾಗಿ ಎಐಎಡಿಎಂಕೆ ಯಾವ ಕಾರಣಕ್ಕೆ ಹೋಗುವಂತ ಚಾನ್ಸಸ್ ಇದೆ ಅಂತ. ಅವರ ಭವಿಷ್ಯ ಇಂಪಾರ್ಟೆಂಟ್ ಆಗಿದೆ. ಪಕ್ಷದ ಅಸ್ತಿತ್ವ ಇರುತ್ತೋ ಇಲ್ವೋ ಅನ್ನೋಂಥದ್ದು ಗೊತ್ತಿಲ್ಲ. ಜಯಲಲಿತಾ ರೀತಿಯಲ್ಲಿ, ಎಂಜಿಆರ್ ರೀತಿಯಲ್ಲಿ ಒಂದು ಗಟ್ಟಿ ನಾಯಕತ್ವ ಇಲ್ಲ. ಡಿಎಂಕೆಗಾದ್ರೂ ಇದೆ. ಸ್ಟಾಲಿನ್ ಫೇಸ್ ಇದೆ, ಅವ್ರು ಸೋತಿರ್ಬೋದು ಮುಖ್ಯಮಂತ್ರಿಯಾಗಿ, ಬಟ್ ಒಂದು ಫೇಸ್ ಇದೆ. ಮತ್ತು ಒಂದ್ ಕಡೆ ಉದಯನಿಧಿ ಸ್ಟಾಲಿನ್ ಕೂಡ ಇದ್ದಾರೆ. ಸೊ ಒಂದು ಭವಿಷ್ಯ ಕೂಡ ಇದೆ. ಬಟ್ ಎಐಎಡಿಎಂಕೆ ಆ ರೀತಿಯಾಗಿಲ್ಲ. ಪಳನಿಸ್ವಾಮಿ ಇದ್ದರೂ ಕೂಡ ಇಲ್ಲದಂತೆ. ಅವರ ನಾಯಕತ್ವಕ್ಕೆ ಆ ಒಂದು ಬೆಂಬಲ ಇಲ್ಲ, ಕೆಪಾಸಿಟಿ ಇಲ್ಲ, ಕೇಪಬಿಲಿಟಿ ಇಲ್ಲ ಅಂತ. ಎಐಎಡಿಎಂಕೆಯಲ್ಲಿ ಹೊಸ ನಾಯಕತ್ವ ಸಾಧ್ಯತೆ. ಡಿಎಂಕೆ ಜೊತೆಗಿನ ಮೈತ್ರಿಯನ್ನ ತೊರೆದಿರುವಂತದ್ದು ಮತ್ತು ಒಂದ್ ಕಡೆ ಕಾಂಗ್ರೆಸ್ ಬೆಂಬಲವನ್ನ ಸೂಚಿಸಿದ್ದಾರೆ ಟಿವಿಕೆಗೆ. ಡಿಎಂಕೆ ಜೊತೆಗಿನ ದಶಕಗಳ ಮೈತ್ರಿಯನ್ನ ತೊರೆದಿದೆ ಕಾಂಗ್ರೆಸ್. ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ಟಿವಿಕೆ ಜೊತೆ ಮೈತ್ರಿ. ನಟ ವಿಜಯ್ ಭೇಟಿಯಾಗಿರುವಂತದ್ದು ಕಾಂಗ್ರೆಸ್ನ ಶಾಸಕರು. ವಿಜಯ್ಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ 5 ಶಾಸಕರು. ನಮ್ಮ ಬೆನ್ನಿಗೆ ಚೂರಿ ಅಂತ ಕಾಂಗ್ರೆಸ್ ವಿರುದ್ಧ ಡಿಎಂಕೆ ಕಿಡಿಕಾರ್ತಾ ಇದೆ. ಸಹಜ ಅದು. ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಡಿಎಂಕೆ ಜೊತೆ ಮೈತ್ರಿಯನ್ನ ಮಾಡಿಕೊಂಡು ಚುನಾವಣೆಯನ್ನ ಫೇಸ್ ಮಾಡ್ತಾ ಇದ್ರು, ಗೆದ್ಕೊಂಡ್ ಬರ್ತಾ ಇದ್ರು. ಕಾಂಗ್ರೆಸ್ಗೆ ಆದಂತಹ ಅಲ್ಲೇನು ದೊಡ್ಡ ಒಂದು ವೋಟ್ ಬ್ಯಾಂಕ್ ಇಲ್ಲ. ಡಿಎಂಕೆ ಜೊತೆ ಇಟ್ಕೊಂಡು ಬರ್ತಾ ಇದ್ರು. ಸೊ ಈಗ ಗೆದ್ದೆತ್ತಿನ ಬಾಲ ಹಿಡಿತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಆಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ. ಅವರು ಕೂಡ ಅಷ್ಟೇ, ನಮ್ಗೆ ಭವಿಷ್ಯ ಇಂಪಾರ್ಟೆಂಟ್ ಅಪ್ಪ, ಸದ್ಯದ ಪರಿಸ್ಥಿತಿ ಏನು ಹಂಗೆ ಹಿಂಗೆ ಅದೆಲ್ಲ ಬೇಕಾಗಿಲ್ಲ, ನಮಗೆ ಭವಿಷ್ಯ ಇಂಪಾರ್ಟೆಂಟು ಅನ್ನುವ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಇವರ ಕ್ಯಾಲ್ಕುಲೇಷನ್ ಏನು? ಕಾಂಗ್ರೆಸ್ ಹೈಕಮಾಂಡ್ 2029ರ ಲೋಕಸಭೆ ಎಲೆಕ್ಷನ್ ಟಾರ್ಗೆಟ್ ಅವ್ರದ್ದು. ಆಡಳಿತದಲ್ಲಿರುತ್ತೆ ಟಿವಿಕೆ. ಆ ಟೈಮ್ನಲ್ಲಿ ಸೀಟು ಹಂಚಿಕೆ ಮಾಡಿಕೊಂಡು ಗೆಲ್ಬಹುದು ಅಂತ, MP ಸೀಟ್ಗಳನ್ನು ಕೂಡ. ಈಗ 5 ಜನ ಹೋಗ್ತಾ ಇದಾರಲ್ಲ, ಒಂದ್ 2 ಆದ್ರೂ ಮಿನಿಸ್ಟ್ರಿಗಿರಿ ತಗೊಳ್ಳೋಣ ಅಂತ ಲೆಕ್ಕಾಚಾರ ಅವ್ರದ್ದು. ಗವರ್ನರ್ ಭೇಟಿಗೆ ಮುಂದಾಗಿರುವಂತದ್ದು ಟಿವಿಕೆ ನಾಯಕ ವಿಜಯ್. ಟಿವಿಕೆ ಶಾಸಕಾಂಗ ಪಕ್ಷ ನಾಯಕ ವಿಜಯ್ ಮಧ್ಯಾಹ್ನ 3 ಗಂಟೆಗೆ ಚೆನ್ನೈನ ಲೋಕಭವನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕುವನ್ನ ಮಂಡಿಸಲಿದ್ದಾರೆ ವಿಜಯ್.
ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ನಿನ್ನೆ ಅಷ್ಟೇ ಇಮೇಲ್ ಮಾಡಿದ್ರು. ತಮಿಳುನಾಡಿನ ರಾಜ್ಯಪಾಲರಾಗಿರುವಂತ ರಾಜೇಂದ್ರ ಅರ್ಲೇಕರ್ ಅವರಿಗೆ ಮೇಲ್ ಮಾಡಲಾಗಿತ್ತು. ಇವತ್ತು ಸ್ವತಃ ಹೋಗಿ ಭೇಟಿಯನ್ನ ಮಾಡ್ತಾ ಇದ್ದಾರೆ, ಹಕ್ಕು ಮಂಡಿಸಲಿದ್ದಾರೆ. ಸರ್ಕಾರ ರಚನೆಗೆ ಅತಿದೊಡ್ಡ ಪಕ್ಷ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ನಾಳೆ ಅವರು ಅಧಿಕಾರ ಸ್ವೀಕಾರ ಮಾಡುವಂತ ಚಾನ್ಸಸ್ ಇದೆ ಅಂತ ನೆಹರು ಮೈದಾನದಲ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಚೆನ್ನೈನ ಲೋಕಭವನಕ್ಕೆ ಹೋಗಲಿದ್ದಾರೆ. ಅವರು ಹೋಗಿ ಹಕ್ಕನ್ನು ಮಂಡಿಸಲಿದ್ದಾರೆ, ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಲಿದ್ದಾರೆ. ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಅಂತೂ ಸಿಗುತ್ತೆ ಅತಿ ದೊಡ್ಡ ಪಕ್ಷ ಆಗಿರುವಂತ ಹಿನ್ನೆಲೆಯಲ್ಲಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನ್ ಪಟೇಲ್, 3 ಆಂಗಲ್ ಅಲ್ಲಿ ನೋಡಬೇಕಾಗಿದೆ. ಒಂದು, ಎಐಎಡಿಎಂಕೆ ಅವರು ಕೂಡ ಟಿವಿಕೆಗೆ ಸಪೋರ್ಟ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. 2/3 ಅಷ್ಟು ಶಾಸಕರು ಬೆಂಬಲವನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ. ಮೇನ್ ಆಗಿ ಇಲ್ಲಿ ಅಸ್ತಿತ್ವದ ಪ್ರಶ್ನೆ ಅವರಿಗೆ ಕಾಡ್ತಾ ಇರುವಂತದ್ದು. ಈಗ ಆಲ್ರೆಡಿ ಕಳೆದ 6 ವರ್ಷದಿಂದ ಅಧಿಕಾರ ಇಲ್ಲ, ಸೊ ವಾಟ್ ನೆಕ್ಸ್ಟ್, ಇನ್ನೂ 5 ವರ್ಷ ಸಿಗದೆ ಹೋದ್ರೆ ಅನ್ನುವಂತ ಭಯ ಅವರಿಗೆ ಕಾಡ್ತಾ ಇದೆ. ಸರಿಯಾದಂತ ನಾಯಕತ್ವ ಇಲ್ಲ ಅನ್ನೋದು. ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ಸಪೋರ್ಟ್ ಮಾಡ್ತಾ ಇರುವಂತ ಮೇನ್ ರೀಸನ್ 2029 ಲೋಕಸಭೆಯ ಲೆಕ್ಕಾಚಾರ ಹಾಕೊಂಡಿದೆ ಅಂತ. ಇನ್ನೊಂದ್ ಕಡೆ ಟಿವಿಕೆ ಪಕ್ಷದ ನಾಯಕ ವಿಜಯ್ ಇವತ್ತು 3 ಗಂಟೆಗೆ ಹೋಗಿ ರಾಜ್ಯಪಾಲರನ್ನ ಭೇಟಿ ಆಗಿದ್ದಾರೆ. ಸರ್ಕಾರ ರಚನೆ ಆಗುವಂತ ನಿಟ್ಟಿನಲ್ಲಿ ಏನೇನೆಲ್ಲ ಡ್ರಾಮಾಗಳು ನಡೀತಾ ಇದೆ ಅಲ್ಲಿ ಅಂತ. ಪೃಥ್ವಿ, ಪ್ರಮುಖವಾಗಿ ತಮಿಳುನಾಡಿನಲ್ಲಿ ರಾಜಕೀಯ ಕ್ಷಿಪ್ರ ಕ್ರಾಂತಿಯೊಂದು ಇದೀಗ ಆಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಈಗಾಗಲೇ ಎಐಎಡಿಎಂಕೆಯ 35ಕ್ಕೂ ಹೆಚ್ಚು ಶಾಸಕರು ಅಲ್ಲಿನ ಎಐಎಡಿಎಂಕೆಯ ಪಕ್ಷದ ಮುಖ್ಯಸ್ಥ ನಾಯಕ ಪಳನಿಸ್ವಾಮಿಯವರನ್ನು ಕೈಬಿಟ್ಟು ಸಭೆಯನ್ನು ಮಾಡಿರ್ತಕ್ಕಂಥದ್ದು. ಸುಮಾರು 3/2 ಶಾಸಕರು ಇದೀಗ ಸಭೆಯನ್ನು ಮಾಡಿರ್ತಕ್ಕಂಥದ್ದು. ಒಂದು ಹಂತದಲ್ಲಿ ಟಿವಿಕೆಗೆ ಬೆಂಬಲ ಘೋಷಿಸುವುದು ಅಥವಾ ಟಿವಿಕೆ ಜೊತೆಗೆ ಮರ್ಜ್ ಆಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇದೀಗ ಎಐಎಡಿಎಂಕೆ ಎಲ್ಲೊಂದು ಕಡೆ ಇಬ್ಬಾಗದತ್ತ ಹೊರಟಿದೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಪಳನಿಸ್ವಾಮಿ ಅವರನ್ನ ಕೈಬಿಟ್ಟು ಇದೀಗ ಹೋಗ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಚುನಾವಣೆ ಸಂದರ್ಭದಲ್ಲಿ ವಿಜಯರವರು ಎಡಿಎಂಕೆ ಮತ್ತು ಡಿಎಂಕೆ ಎರಡೂ ಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಹಾಗಾಗಿ ಎಲ್ಲೊಂದು ಕಡೆ ಎಡಿಎಂಕೆ ಬೆಂಬಲವನ್ನು ಪಡೆದುಕೊಳ್ಳಲಿಕ್ಕೆ ಮುಂದಾಗ್ತಾರೆ ಇಲ್ಲ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಹಾಗಾಗಿ ಎಡಿಎಂಕೆಯ ಸುಮಾರು 35ಕ್ಕೂ ಹೆಚ್ಚು ಶಾಸಕರುಗಳು ಟಿವಿಕೆ ಜೊತೆ ಮರ್ಜ್ ಆಗುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. 1985 ಪಕ್ಷಾಂತರ ನಿಷೇಧ ಕಾಯ್ದೆಗೆ 3/2 ಶಾಸಕರು ಬಂದರೆ ಆ ಕಾಯ್ದೆ ವ್ಯಾಪ್ತಿಗೆ ಒಳಪಡಲ್ಲ. ಹಾಗಾಗಿ 3/2 ಶಾಸಕರು ಇದೀಗ ಸಭೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಪಳನಿಸ್ವಾಮಿಯವರನ್ನೇ ಬಿಟ್ಟು ಮಾಡಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಇದು ಟಿವಿಕೆಗೆ ಮರ್ಜ್ ಆಗೋ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಮತ್ತೊಂದು ಕಡೆ ಈಗಾಗಲೇ ಇವತ್ತು ಮಧ್ಯಾಹ್ನ 3:30ಕ್ಕೆ ತಮಿಳುನಾಡಿನ ರಾಜ್ಯಪಾಲರನ್ನ ಭೇಟಿಯಾಗಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥ ವಿಜಯರವರು ಈಗಾಗಲೇ ಸರ್ಕಾರ ರಚಿಸಲು ಹಕ್ಕು ಮಂಡಿಸುವ ಪತ್ರವನ್ನು ಕೊಡಲಿದ್ದಾರೆ. ಈ ಎಲ್ಲ ಬೆಳವಣಿಗೆ ನಡುವೆ ಇದೀಗ ಕಾಂಗ್ರೆಸ್ ಪಕ್ಷ ಕೂಡ ಇದೀಗ ಏನು ಷರತ್ತುಬದ್ಧ ಬೆಂಬಲವನ್ನು ಟಿವಿಕೆ ಪಕ್ಷಕ್ಕೆ ಏನು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ತಮಿಳುನಾಡು ಮತ್ತು ಪುದುಚೇರಿಯ ಇನ್ಚಾರ್ಜ್ ಆಗಿರ್ತಕ್ಕಂಥ ಗಿರೀಶ್ ಅವರು ಈಗಾಗಲೇ ಏನು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು, ಈಗ ಬೆಂಬಲ ಪತ್ರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಷರತ್ತುಬದ್ಧ ಬೆಂಬಲವನ್ನು ಕೊಡುವ ಮುಖಾಂತರ ಮುಂಬರಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ಮತ್ತು ರಾಜ್ಯಸಭೆ ಚುನಾವಣೆ ಹಾಗೂ ಲೋಕಸಭೆ ಚುನಾವಣೆ ಕೂಡ ತಮ್ಮ ಬೆಂಬಲ ಮುಂದುವರಿಯಲಿದೆ ಅಂತ ಹೇಳಿರ್ತಕ್ಕಂಥದ್ದು. ಇದಕ್ಕೆ ಬೆಂಬಲವಾಗಿ ಇದೀಗ ಸಂಸದರಾಗಿರ್ತಕ್ಕಂಥ ಕಾರ್ತಿ ಚಿದಂಬರಂ ಕೂಡ ಕಾಂಗ್ರೆಸ್ ಬೆಂಬಲ ನೀಡ್ತಿದೆ ಅಂತ ಹೇಳ್ತಿರ್ತಕ್ಕಂಥದ್ದು. ಮತ್ತೊಂದು ಕೂಡ ಇದೇವರು ಕೂಡ ಡಿಎಂಕೆ ಜೊತೆ ಸಖ್ಯ ಹೊಂದಿದ್ದ ಮತ್ತು ಇಂಡಿಯಾ ಒಕ್ಕೂಟದ ಭಾಗವಾಗಿದ್ದಂಥ ಕಾಂಗ್ರೆಸ್ ಡಿಎಂಕೆ ಕೈ ಕೊಟ್ಟಿರ್ತಕ್ಕಂಥದ್ದು. ಡಿಎಂಕೆ ಇದೀಗ ಕಿಡಿಕಾರ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ ಎಲ್ಲ ಒಂದು ಕಡೆ ಕುತ್ತಿಗೆ ಕುಯ್ಯುವ ಕೆಲಸವನ್ನು ಮಾಡಿದೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಚುನಾವಣಾ ಪೂರ್ವ ಮೈತ್ರಿ ಟಿವಿಕೆ ಜೊತೆ ಆಗಬೇಕಾಗಿತ್ತೆಂಬ ಚರ್ಚೆ ನಡೀತಿತ್ತು. ಅಲ್ಲದೆ ಅಲ್ಲಿನ ತಮಿಳುನಾಡಿನ ಕಾಂಗ್ರೆಸ್ ನಾಯಕ ಆಗಿರ್ತಕ್ಕಂಥ ಮಾಣಿಕ್ಯಂ ಠಾಕೂರ್ ಅವರು ಟಿವಿಕೆಯ ವಿಜಯ್ ಜೊತೆ ಮಾತುಕತೆ ನಡೆಸ್ತಿದ್ರು. ಅಂತಿಮವಾಗಿ 70 ಸೀಟ್ಗಳನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಆಗಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ ಎಲ್ಲೊಂದು ಕಡೆ ಅಲ್ಲಿ ನಡೆದಂಥ ಇಂಟರ್ನಲ್ ಪಾಲಿಟಿಕ್ಸ್ ಕಾರಣಕ್ಕಾಗಿ ಡಿಎಂಕೆ ಜೊತೆ ಅನಿವಾರ್ಯವಾಗಿ ಕಾಂಗ್ರೆಸ್ ಕೈ ಜೋಡಿಸಿತು. ಹಾಗಾಗಿ ಇದೀಗ ಮುಂಬರಲಿರ್ತಕ್ಕಂಥ ಭವಿಷ್ಯದ ದೃಷ್ಟಿಯಿಂದ ಮತ್ತು ಜಾತ್ಯತೀತ ಶಕ್ತಿಗಳು ಒಂದಾಗಬೇಕು ಮತ್ತು ಅಧಿಕಾರದಿಂದ ಬಿಜೆಪಿಯನ್ನು ದೂರ ಇಡುವ ಕಾರಣಕ್ಕಾಗಿ ಮುಂಬರಲಿರ್ತಕ್ಕಂಥ ರಾಜ್ಯಸಭೆ, ಸ್ಥಳೀಯ ಸಂಸ್ಥೆ ಮತ್ತು ಲೋಕಸಭೆ ಚುನಾವಣೆ ಕಾರಣಕ್ಕಾಗಿ ನಾವು ಜಾತ್ಯತೀತ ನಿಲುವನ್ನು ಹೊಂದಿರತಕ್ಕಂಥ ವಿಜಯರವರಿಗೆ ಷರತ್ತುಬದ್ಧ ಬೆಂಬಲವನ್ನು ಘೋಷಣೆ ಮಾಡಲಾಗಿದೆ ಅಂತೇಳಿ ಈಗಾಗಲೇ ಪುದುಚೇರಿ ತಮಿಳುನಾಡಿನ ಕಾಂಗ್ರೆಸ್ ಉಸ್ತುವಾರಿಯವರು ಈಗ ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನ 5 ಶಾಸಕರು ಕೂಡ ಟಿವಿಕೆ ನಾಯಕ ವಿಜಯರವರನ್ನ ಭೇಟಿಯಾಗಿರ್ತಕ್ಕಂಥದ್ದು. ಎಲ್ಲದರ ನಡುವೆ ಕೂಡ ಇದೀಗ ಮಧ್ಯಾಹ್ನ 3:30ಕ್ಕೆ ಲೋಕಭವನಕ್ಕೆ ತೆರಳುತ್ತಿರ್ತಕ್ಕಂಥ ವಿಜಯರವರು ಸರ್ಕಾರವನ್ನು ರಚಿಸಲು ಹಕ್ಕು ಮಂಡಿಸಲು ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ 118 ಸ್ಥಾನಗಳು ಸರಳ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥದ್ದು. ಟಿವಿಕೆ ಪಕ್ಷದ ನಾಯಕ ವಿಜಯರವರಿಗೆ 11 ಸ್ಥಾನಗಳು ಬೇಕಾಗಿರ್ತಕ್ಕಂಥ. ಹಾಗಾಗಿ ಈಗಾಗಲೇ ಕಾಂಗ್ರೆಸ್ ಇದೀಗ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಎಐಎಡಿಎಂಕೆಯ 35 ಶಾಸಕರು ಎಲ್ಲ ಒಂದು ಕಡೆ ಟಿವಿಕೆ ಜೊತೆ ಮರ್ಜು ಅಂತ ಹೇಳಿದ್ರೆ ಸರಳ ಬಹುಮತಕ್ಕೂ ಹೆಚ್ಚು ಸ್ಥಾನಗಳು ಕೂಡ ಟಿವಿಕೆಗೆ ಸಿಗುವಂತಾಗುವಂಥ ಆ ಮುಖಾಂತರ ಸರ್ಕಾರಕ್ಕೆ ಟೆನ್ಷನ್ ಕೂಡ ಕಡಿಮೆ ಆಗಲಿದೆ ಅಂತ ಹೇಳಿ ಒಂದು ಮಾತುಗಳು ಕೇಳಿ ಬಂದಿರತಕ್ಕಂಥದ್ದು. ಇದರ ನಡುವೆ ಕೂಡ ಪಿಎಂಕೆ ಪಕ್ಷದೊಂದಿಗೆ ಕೂಡ ಈಗಾಗಲೇ ಚರ್ಚೆ ನಡೆಸ್ತಿರ್ತಕ್ಕಂಥದ್ದು. ಸಿಪಿಐ ಮತ್ತು ಸಿಪಿಎಂನ 3 ಸದಸ್ಯರು ಇರತಕ್ಕಂಥ 3 ಸದಸ್ಯರ ಜೊತೆಗೆ ಕೂಡ ವಿಜಯ ಪಕ್ಷದ ನಾಯಕರುಗಳ ಮಾತುಕತೆ ನಡೆಸ್ತಿರ್ತಕ್ಕಂಥದ್ದು. ಎಲ್ಲವೂ ಅಂದುಕೊಂಡೆ ಅಂತ ಆದರೆ ಇನ್ನು 2 ದಿವಸಗಳಲ್ಲಿ ನೆಹರು ತಮಿಳುನಾಡಿನ
ತಮಿಳುನಾಡಿನ ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ವಿಜಯ್ರವರು ತಮಿಳುನಾಡಿನ 29ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನಕ್ಕೆ ಎಲ್ಲ ವೇದಿಕೆ ಸಿದ್ಧವಾಗ್ತಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಮಧ್ಯಾಹ್ನ 3:30ಕ್ಕೆ ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಪೃಥ್ವಿ, ಸಿದ್ಧಾಂತ್ ಪಟೇಲ್, ಮತ್ತೊಂದ್ ಕಡೆ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಕಾಂಗ್ರೆಸ್ ಲೋಕಸಭೆಯನ್ನ ಟಾರ್ಗೆಟ್ ಹಾಕೊಂಡಿದೆ. ಇಲ್ಲಿ ಎಐಎಡಿಎಂಕೆ ಮತ್ತೊಮ್ಮೆ ಅವರ ರಾಜಕೀಯ ಭವಿಷ್ಯವನ್ನ ಲೆಕ್ಕ ಹಾಕೊಳ್ತಾ ಇದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಟಿವಿಕೆಗೆ ಯಾವ ರೀತಿಯ ಬೂಸ್ಟ್ ಅನ್ನ ಕೊಡ್ಲಿದೆ ಅಂತ. ಬಿಕಾಸ್ ಇನ್ಎಕ್ಸ್ಪೀರಿಯನ್ಸ್ ಇರುವಂತ ಶಾಸಕರು, ಈವನ್ ಇನ್ಎಕ್ಸ್ಪೀರಿಯನ್ಸ್ ಇರುವಂತ ನಾಯಕ ವಿಜಯ್ ಸಿನಿಮಾದಲ್ಲಿ ಹಿಟ್ ಕೊಟ್ಟಿರಬಹುದು, ಆದ್ರೆ ಆಡಳಿತಕ್ಕೆ ಫಿಟ್ ಆಗ್ತಾರ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿರುವಂತದ್ದು ಎಐಎಡಿಎಂಕೆ ಶಾಸಕರು ಮತ್ತೆ ಕಾಂಗ್ರೆಸ್ ಕೂಡ ಅವ್ರ ಜೊತೆ ಸೇರ್ಕೊಂಡಂತ ಸಂದರ್ಭದಲ್ಲಿ ಒಂದು ಅನುಭವ ಮತ್ತೆ ಸರ್ಕಾರ ಯಾವ ರೀತಿಯಾಗಿ ನಡೆಸಬಹುದು ಅನ್ನುವಂತ ಒಂದು ಕ್ಯಾಲ್ಕುಲೇಷನ್ ಇದೆಯಲ್ಲ, ಅದಕ್ಕೆ ಹೆಲ್ಪ್ ಆಗ್ಬೋದಾ ಅಂತ. ಸದ್ಯ ಟಿವಿಕೆ ಪಕ್ಷದಲ್ಲಿ 27 ವರ್ಷದ ಯುವಕರಿಂದ ಹಿಡಿದು 75 ವರ್ಷದ ಅಭ್ಯರ್ಥಿ ಕೂಡ ಗೆದ್ದಿರ್ತಕ್ಕಂಥದ್ದು. ಈಗಾಗಲೇ ಸ್ಟಾಲಿನ್ ವಿರುದ್ಧ ಗೆದ್ದಿರ್ತಕ್ಕಂಥವ್ರು ಕೂಡ ಬಹಳಷ್ಟು ಅನುಭವ ಇರ್ತಕ್ಕಂಥದ್ದು. ಸುಮಾರು 20 ವರ್ಷ DMK ಜೊತೆ ಇದ್ದಂಥವರು ಮತ್ತು ಇಡೀ ಕೊಳತ್ತೂರು ಕ್ಷೇತ್ರವನ್ನು ಕೂಡ ಅವರೇ ನಿರ್ವಹಿಸ್ತಿದ್ರು. ನಂತರ AIDMK ಬಂದರು. ಆದರೆ ಬದಲಾದ ರಾಜಕೀಯದಲ್ಲಿ 2026ರಲ್ಲಿ ಟಿವಿಕೆ ಬಂದು ಗೆದ್ದಂಥವ್ರು ಇರ್ತಕ್ಕಂಥದ್ದು. ಆದರೆ ADMK ಜೊತೆ ಅಲ್ಲೊಂದು ಕಡೆ ಒಂದು ವೇಳೆ ಮರ್ಜ್ ಆದರೆ ಅಲ್ಲೂ ಕೂಡ ಎಲ್ಲ ಬಹುತೇಕ ಹಿರಿಯರು ಇರ್ತಕ್ಕಂಥದ್ದು, ಸರ್ಕಾರ ನಡೆಸಿದಂಥವ್ರು ಇರ್ತಕ್ಕಂಥವ್ರು, ಅಡ್ಮಿನಿಸ್ಟ್ರೇಷನ್ ಗೊತ್ತಿರ್ತಕ್ಕಂಥವ್ರು. ಹಾಗಾಗಿ ಇದು ಕೂಡ ವಿಜಯರವರಿಗೆ ಸಹಕಾರಿ ಆಗುತ್ತೆ ಅಂತ ಹೇಳ್ತಿರ್ತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ AIDMK ಸಂಬಂಧಪಟ್ಟಿಗೆ ಬೆಂಬಲವನ್ನು ಪಡೆಯುವ ವಿಚಾರದಲ್ಲಿ ವಿಜಯರವರು ತುಟಿ ಬಿಚ್ಚಿಲ್ಲ. ಆದರೆ ಬದಲಾಗಿ AIDMK ಮುಖ್ಯಸ್ಥ ಮತ್ತು ನಾಯಕ ಆಗಿರ್ತಕ್ಕಂಥ ಪಳನಿಸ್ವಾಮಿ ಅವರನ್ನ ಕೈಬಿಟ್ಟು 35 ಶಾಸಕರು ಪ್ರತ್ಯೇಕವಾಗಿ ಸಭೆ ನಡೆಸಿರ್ತಕ್ಕಂಥದ್ದು. ಇಲ್ಲೊಂದು ಕಡೆ AIDMK ಎಲ್ಲೊಂದು ಕಡೆ ಮತ್ತೆ ಇಬ್ಬಾಗುವ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಎಲ್ಲೊಂದು ಕಡೆ ಅನಿವಾರ್ಯವಾಗಿ AIDMK ಶಾಸಕರು ಕೂಡ ಅವರ ಭವಿಷ್ಯದ ದೃಷ್ಟಿಯಿಂದ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕಾರಣಕ್ಕಾಗಿ ಮುಂಬಲಿರ್ತಕ್ಕಂಥ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಟಿವಿಕೆ ಜೊತೆಗೆ ಸೇರಿಕೊಳ್ಳುವ ಅನಿವಾರ್ಯತೆ ಎದುರಾಗಿರ್ತಕ್ಕಂಥ. ಹಾಗಾಗಿ ಸುಮಾರು 35ಕ್ಕೂ ಹೆಚ್ಚು ಶಾಸಕರು ಇದೀಗ ಸಭೆ ನಡೆಸಿರ್ತಕ್ಕಂಥದ್ದು. ಒಂದು ವೇಳೆ ಬೇಸರದ ಬೆಂಬಲವನ್ನು ಕೊಡ್ತಾರೆ ಅಥವಾ ಮಹಾರಾಷ್ಟ್ರದಲ್ಲಿ ಶಿಂದೆ ಬಣ ಮತ್ತು ಉದ್ಧವ್ ಬಣ ಇದ್ದಂತೆ ಇವರದೇ ಆದ ಒಂದು ಪ್ರತ್ಯೇಕ ಬಣ ಆಗಿ ಆ ಬಣ ಎಲ್ಲೊಂದು ಕಡೆ ಟಿವಿಕೆಗೆ ಬೆಂಬಲವನ್ನು ಘೋಷಿಸುತ್ತಾ ಅಥವಾ ಬಹಿರಂಗವಾಗಿ ಘೋಷಣೆಯನ್ನು ಮಾಡ್ತಾ ಅಥವಾ ಹೊರಗೆ ನಿಂತು ಅವರಿಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಸದ್ಯ ಇದೀಗ ರಾಹುಲ್ ಗಾಂಧಿಯವರ ಸೂಚನೆ ಮೇರೆಗೆ ಇದೀಗ ಕಾಂಗ್ರೆಸ್ನ 5 ಶಾಸಕರು ಇದೀಗ ಟಿವಿಕೆಗೆಲ್ಲ ಬೆಂಬಲವನ್ನು ಘೋಷಣೆ ಮಾಡತಕ್ಕಂಥದ್ದು. ಕಾಂಗ್ರೆಸ್ ಬೆಂಬಲ ಘೋಷಣೆ ಮಾಡುವ ಮುಖಾಂತರ ಒಂದು ಕಡೆ DMK ಜೊತೆಗಿನ ದಶಕಕ್ಕೂ ಹೆಚ್ಚು ಅವರ ಒಡನಾಟ ಮತ್ತು ಸಖ್ಯ ಇದೀಗ ಕಳಚಿಕೊಂಡಿರ್ತಕ್ಕಂಥದ್ದು. DMK ಜೊತೆಗಿನ ರಾಜಕೀಯ ಮೈತ್ರಿ ಕೂಡ ಕಳೆದುಕೊಂಡಿರ್ತಕ್ಕಂಥ. ಆ ಮುಖಾಂತರ DMK ಇದೀಗ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥ. ಎಲ್ಲ ಬೆಳವಣಿಗೆ ನಡುವೆ ಕೂಡ ರಾಹುಲ್ ಗಾಂಧಿ ಅವರು ಕೂಡ ಭವಿಷ್ಯದ ರಾಜಕೀಯ ದೃಷ್ಟಿಯಿಂದ 2029ರ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಮತ್ತು ವಿಜಯರವರ ಟಿವಿಕೆ ಪಕ್ಷದ ಜನಪ್ರಿಯತೆ ಕಾರಣಕ್ಕಾಗಿ ಅನಿವಾರ್ಯವಾಗಿ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಟಿವಿಕೆ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ಪೃಥ್ವಿ.